ಸ್ನೇಹಿತರೆ ನಮಸ್ಕಾರ. ನಾನೇನು ನಾಗರಾಜು, ಮೈಸೂರು ಜಿಲ್ಲಾ ವರದಿಗಾರ, ಸವಾಲ್ ಟಿವಿ. ತಾವೇ ನೋಡ್ತಾ ಇದ್ದೀರಾ, ಬನ್ನೂರು ಪೋಸ್ಟ್ ಆಫೀಸ್ ಮುಂದೆ ಇದ್ದೀನಿ ನಾನೀಗ. ಸರ್ಕಾರದಿಂದ, ರಾಜ್ಯ ಸರ್ಕಾರದ 2,000 ರೂಪಾಯಿ ಕೊಡುವಂತಹ ಹೆಣ್ಮಕ್ಳು ದುಡ್ಡು IPP ಮೂಲಕ ತಗೊಳ್ಳುವಂಥದ್ದು ಎಲ್ಲ ಪೋಸ್ಟ್ ಆಫೀಸ್ಗಳಲ್ಲಿ, ತಾಲೂಕು, ಹೋಬಳಿ ಹಾಗೂ ಗ್ರಾಮಾಂತರ ಹಳ್ಳಿಗಳಲ್ಲಿ. ಆದರೆ ಬನ್ನೂರು ಪೋಸ್ಟ್ ಆಫೀಸ್ನಲ್ಲಿ IPP ತಗೊಳ್ಳೋಕ್ಕೆ ಒಂದು ಮೊಬೈಲ್ ವ್ಯವಸ್ಥೆ ಮಾಡಿದ್ರೆ ಅಂತ ದರಿದ್ರ ವ್ಯವಸ್ಥೆ ಇರುವಂಥದ್ದು. ಇಲ್ಲಿ ಯಾರು ಇಲ್ಲಿ ಆಡಳಿತ ಅಧಿಕಾರಿ ಇದ್ದಾರೆ ಮತ್ತು ಮೇಲಧಿಕಾರಿಗಳು, ಇವರು ಸಂಬಂಧಪಟ್ಟಂತ ನಂಜನಗೂಡು ಮೇಲಧಿಕಾರಿಗಳು ಯಾರಿದ್ದೀರಾ ನೀವು, ಒಂದು IPP ದುಡ್ಡು ತಗೊಳಕ್ಕಾಗಲ್ಲ. ಯಾರೋ ಹೆಣ್ಮಕ್ಳಾಗಲಿ ಅಥವಾ ಮಹಿಳಾ ಅಂಗವಿಕಲಾಗಲಿ, ಯಾವ ಸೀಮೆ ಯಾಕ್ರಿ ಬೇಕು? ಈ ಒಂದು ಪುರುಷತ್ವಕ್ಕೆ ಯಾಕ್ರಿ ಪೋಸ್ಟ್ ಆಫೀಸ್ ಮಾಡಿಸಿದಿರಿ? ಬನ್ನೂರು ಶಾಖೆ ಯಾಕೆ ಮಾಡಿಸಿದಿರಾ? ಬರೀ ಪೋಸ್ಟ್ ವ್ಯವಸ್ಥೆಗಳು ಮಾತ್ರ ಮಾಡಿಸಿದಿರಾ? ಸರ್ಕಾರದ ಅನುದಾನಗಳು ಯಾವುದು ತಲುಪೋ ಮಟ್ಟಕ್ಕೆ ಮಾಡ್ತಾ ಇಲ್ಲ. ಏನಕ್ಕೆ ಅಂದರೆ ಪ್ರತಿ ತಿಂಗಳು ಬರೋ 2,000 ರೂಪಾಯಿ, ಸರ್ಕಾರದ 2,000 ರೂಪಾಯಿನ ಪೋಸ್ಟ್ ಆಫೀಸ್ ಮೂಲಕ ತಗೊಳ್ಳೋವಂಥದ್ದು IPP ಅಂತಾರೆ. ಅದಕ್ಕೆ ಆ IPPಗೆ ಒಂದು ಮೊಬೈಲ್ ಸಾಫ್ಟ್ವೇರ್ ಹಾಕಿ ಒಂದು ಮೊಬೈಲ್ ಕೊಡೋಕೆ ಯೋಗ್ಯತೆ ಇಲ್ದಿರಂತ ಶಾಖಾ ಅಧಿಕಾರಿಗಳಿಗೆ ಮತ್ತೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳಿಗೆ ಎಷ್ಟು ಸಾರಿ ವ್ಯವಸ್ಥೆ ಮುಟ್ಸಿದ್ರು ಕೂಡ ಅದು ಜವಾಬ್ದಾರಿ ಇಲ್ಲ. ನನ್ನ ಫೋನ್ ಅಂತೂ ನೀವು ಎತ್ತದೇ ಇಲ್ಲ. ಇದನ್ನ ಸಂಬಂಧಪಟ್ಟಂತ ಬರೀ ನಿಮ್ಮ ಅಧಿಕಾರಿಗಳು ಕಳಿಸಲ್ಲ, ನಾನು ನಿಮ್ಮ ಕೇಂದ್ರದ ಪೋಸ್ಟ್ ಆಫೀಸ್ ವ್ಯವಸ್ಥೆಯ ವೆಬ್ಸೈಟ್ ಕೂಡ ನಾನು ಕಳಿಸ್ತೀನಿ. ಇದನ್ನ ಈ ಒಂದು ಸಮಸ್ಯೆನ ಇಲ್ಲ, ಪೋಸ್ಟ್ ಆಫೀಸ್ ಮುಚ್ಚಿಬಿಡಿ, ಬೇಡ. ಬನ್ನೂರಲ್ಲಿ ನಿಮ್ಗೆ ಸರ್ವಿಸ್ ಕೊಡೋಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಪೋಸ್ಟ್ ಆಫೀಸ್ನ ಮುಚ್ಚಿಬಿಡಿ. ಸುಮ್ಮನೆ ಯಾಕೆ ನಮ್ಮ ಟ್ಯಾಕ್ಸ್ ದುಡ್ಡನ್ನೆಲ್ಲ ಹಾಳು ಮಾಡ್ತಾ ಇದೀರಾ? ಸಾರ್ವಜನಿಕ ಟ್ಯಾಕ್ಸ್ ದುಡ್ಡು ಯಾಕೆ ಹಾಳು ಮಾಡ್ತಾ ಇದೀರಾ? ಒಂದು IPP ಕೊಡೋಕ್ಕಾಗಲ್ಲ ಅಂತಂದ್ರೆ ಬೆಳಗ್ಗೆ 9 ಗಂಟೆಗೆ ಬರೋ ಹೇಳ್ತಾರೆ, ಇಲ್ಲ ಮಧ್ಯಾಹ್ನ 2 ಗಂಟೆ ಮೇಲೆ ಬರೋ ಹೇಳ್ತಾರೆ. ಒಂದು IPP ಮೊಬೈಲ್ ಇಟ್ಕೊಳಕ್ಕಾಗಿಲ್ಲ, ಒಂದು ಸಾಫ್ಟ್ವೇರ್ ಮೊಬೈಲ್ ಇಟ್ಕೊಳಕ್ಕಾಗಲ್ಲ ಇಲ್ಲಿ ಇವ್ರ ಕೈಲಿ. ಇಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ ಬೇರೆ, ನೆಕ್ಸ್ಟ್ ಬನ್ನೂರು. ನಾಚಿಕೆ ಆಗ್ಬೇಕು ನಿಮ್ಮ ಪೋಸ್ಟ್ ಆಫೀಸ್ ವ್ಯವಸ್ಥೆಗೆ. ಮುಟ್ಟಾಳ್ರ ಜನ ಕೆಲವು ಏನೂ ಗೊತ್ತಿಲ್ಲ, ಕೇಳಕ್ಕೂ ಬರಲ್ಲ. ಅವ್ರು ಹೇಳ್ದಾಗ ಬಾಲ ಆಡಸ್ಕೊಂಡ್ ಬರ್ತಾರೆ. ಯಾವ ಹೊಣೆ ಬರ ಅಂತ ಅರ್ಥ ಆಗ್ತಿಲ್ಲ ಇದು ಪೋಸ್ಟ್ ಆಫೀಸ್. ನೀವು ಯಾರು ಮೇಲಧಿಕಾರಿಗಳಿದ್ರೆ, ನೀವು ASP ಅವರೇ, ನಂಜನಗೂಡು ಜವಾಬ್ದಾರಿ ತಗೊಂಡ್ರು, ನೀವು ಶಾಖೆಗಳು ಮಾಡ್ಕೊಂಡು ಬರೀ ದುರ್ಕಾಲಕ್ಕೆ ಮಾಡ್ತಾ ಇದೀರ ಅಷ್ಟೇ. ಸಮಸ್ಯೆ ಇರೋಂಥದ್ದು ಏನು ನೀವು ಕ್ಲಿಯರ್ ಮಾಡ್ತಾ ಇಲ್ಲ. ಇನ್ನೂ ಬೇಕಾದಷ್ಟಿದೆ. ಮತ್ತೆ ಆಧಾರ್ ಕಾರ್ಡ್ನ ರೆಡಿ ಮಾಡ್ತಿರಲ್ಲ, 1.5 ವರ್ಷ ಆಗಿತ್ತು ಸುದ್ದಿ ಮಾಡಿ ಮಾಡಿ, ಆಮೇಲೆ ಈಗ ರೆಡಿ ಮಾಡ್ತಾ ಇದೀರಾ ಆಧಾರ್ ಕಾರ್ಡ್ನ. ಸಾರ್ವಜನಿಕರು ಏನು ಯೋಚನೆ ಮಾಡಿ, ನಿಮ್ಗೇನೋ ಜಾಸ್ತಿ ತಗೊಂಡ್ರೆ ದಯವಿಟ್ಟು ನನ್ನ ಫೋನ್ ನಂಬರ್ ಇದೆ ಅಕೌಂಟಲ್ಲಿ, ಇದೇ ಅಕೌಂಟಲ್ಲಿ ನನ್ನ ಫೋನ್ ನಂಬರ್ ಇದೆ, ಫೋನ್ ಮಾಡಿ. ಏನೋ ಜಾಸ್ತಿ ತಗೊಂಡ್ರೆ IPP ವ್ಯವಸ್ಥೆ ಮಾಡಿಸ್ರಿ. ತಾಲೂಕು ನಂಜನಗೂಡು ಪೋಸ್ಟ್ ಅಧಿಕಾರಿಗಳ, ನೀವು ಜಿಲ್ಲಾ ಜವಾಬ್ದಾರಿ ತಗೊಂಡ್ರವರು, ನೀವು ಯಾರ್ಯಾರಿದ್ದೀರಾ ಮೈಸೂರು ಜಿಲ್ಲೆಯವರು, ಅಲ್ಲ ಸರ್ಕಾರ ಕೊಟ್ಟಂತ ಹೆಣ್ಮಕ್ಳು ದುಡ್ಡು ತಗೊಳಕ್ಕೆ ಆಗದಿರೋಂಥ ಪರಿಸ್ಥಿತಿ ಇವತ್ತು ಬನ್ನೂರು ಪೋಸ್ಟ್ ಆಫೀಸಲ್ಲಿ ಆಗಿದೆ ಅಂದ್ರೆ ಯಾವ ವ್ಯವಸ್ಥೆ ಇದೆ ಲೆಕ್ಕ ಹಾಕೊಳ್ಳಿ. ನಿಮ್ನು ನಾಚಿಕೆ ಆಗಬೇಕು ನಿಮ್ಮ ವ್ಯವಸ್ಥೆಗೆ. ಇದನ್ನ ಬರೀ ಸುದ್ದಿ ಮಾಡಿಬಿಡಲ್ಲ, ಯಾವತ್ತೂ ನಾನು ಸುದ್ದಿ ಮಾಡಲ್ಲ. ಸುದ್ದಿ ಮಾಡಿದ ನಂತರ ಅದನ್ನ ಸಂಬಂಧಪಟ್ಟಂತ ವೆಬ್ಸೈಟ್ಗಳಿಗೆ, ನಿಮ್ಮ ಪೋಸ್ಟ್ ಆಫೀಸ್ ಕೇಂದ್ರೀಯ ವೆಬ್ಸೈಟ್ಗಳು ಏನಿದೆ ಅದು ಕೂಡ ನಾನು ಕಳಿಸ್ತೀನಿ. ನಾನೇ ನಮ್ಮನೆಯವ್ರದ್ದು ದುಡ್ಡು ತಗೊಳಕ್ಕೆ 4-5 ಸಾರಿ ಬಂದಿದ್ದೀನಿ. ನೀವು ರೇಟ್ ಹೇಳಿದಾಗೆಲ್ಲ ಟೈಮಿಂಗ್ಸು ಹೆಂಗ ಅಲ್ಲ ರೀ. ಬೇರೆ ಊರುಗಳಿಂದ ಬಂದಂತವ್ರು ಏನ್ರಿ ಮಾಡ್ತಾರೆ? ಕೆಲವೊಂದು ಹಳ್ಳಿಲಿ ಪೋಸ್ಟ್ ಆಫೀಸ್ ಇದೆ, ಕೆಲವೊಂದು ಹಳ್ಳಿಲಿ ಪೋಸ್ಟ್ ಆಫೀಸ್ ಇಲ್ಲ. ಅವ್ರೇನ್ ಮಾಡ್ತಾರೆ? ನಿಮ್ಗೆ ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಬೇರೆ ರಿಸೈನ್ ಮಾಡಿ ಬೇರೆ ವಹಿಸ್ಬಿಡಿ. ಇನ್ನೂ ಬೇಕಾದಷ್ಟು ಜನ ಇದ್ದಾರೆ ಕೆಲಸ ಮಾಡೋರು. ಫಸ್ಟ್ IPP ರೆಡಿ ಮಾಡಿ ಬನ್ನೂರಿನಲ್ಲಿ. ಈ IPPಗೆ ರೆಡಿ ಮಾಡಿದ್ರೆ ನೀವು ಇಲ್ಲಿರೋ ವ್ಯವಸ್ಥೆಗಳು ಏನಾಗಬೇಕಾಗಾರೆ? ಬರೀ ಪೋಸ್ಟ್ ಟ್ರಾನ್ಸ್ಫರ್ಮೇಷನ್ ಮಾತ್ರ ಮಾಡಕ್ ಮಾತ್ರ ಇದೀರಾ ನೀವು ಇಲ್ಲಿ? ನಿಮಗೆಲ್ಲ ಲಕ್ಷಾಂತರ ರೂಪಾಯಿ ಸಂಬಳ, ಇಲ್ಲಿ ಟ್ಯಾಕ್ಸ್ ಅವಾಯ್ಡ್ ದುಡ್ಡು, ಟ್ಯಾಕ್ಸ್ ಕೊಡುವಂತ ದುಡ್ಡು ಸಾರ್ವಜನಿಕರ ದುಡ್ಡು. ನಾಚಿಕೆ ಆಗ್ಬೇಕು ನಿಮ್ಗೆ ಇಲ್ಲಿನ ವ್ಯವಸ್ಥೆಗೆ.